ಅಮ್ಮ ಕಡಿದರು ಎನ್ನ ಕರ ಚರಗಳ ಅಮ್ಮ ಅಮ್ಮ ಕಡಿದರು ಎನ್ನ ಕರಚರಗಳ ನೋವಿನ ಬಾಧೆಯನ್ನು ತಾಳಲಾರೆ ನಮ್ಮ ಅಮ್ಮ 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 ಸುರಿಯುತ್ತಿರುವುದು ರಕ್ತವು ಸುರಿಯುತ್ತಿರುವುದು ಧಾರಾಕಾರವಾಗಿ ಎನ್ನ ರಕ್ತವು ಬೇಗನೆ ಬಂದು ಪಾಡು ಶನಿದೇವಾ ಶನಿದೇವಾ ಶನಿದೇವ ದೀಪ ಆರಿದೆ ನನ್ನ ಬಾಳಲ್ಲಿ ಕತ್ತಲೆ ಆಗಿದೆ ಪರಮಾತ್ಮನೇ ದಯ ಬಾರದೆ ಪರಿತಾಪದ ಕೂಗು ಕೇಳದೆ ದೀಪ ಆರಿದೆ ನನ್ನ ಬಾಳಲ್ಲಿ ಕತ್ತಲೆ ಆಗಿದೆ ಪರಮಾತ್ಮನೇ ದಯ ಬಾರದೆ ಪರಿತಾಪದ ಕೂಗು ಕೇಳದೆ ಕಡಿದರು ಎನ್ನ ಕೈಗಳ ಕಡಿದರು ಎನ್ನ ಕಾಲ್ಗಳ ಕಡಿದರು ಎನ್ನ ಕೈಗಳ ಕಡಿದರು ಎನ್ನ ಕಾಲ್ಗಳ ಈ ಬಾಧೆಯ ನಾ ಸಹಿಸಲು ಈ ನೋವನ್ನು ತಾಳಲಾರನು ಈ ಬಾಧೆಯ ನಾ ಸಹಿಸಲು ಈ ನೋವನ್ನು ತಾಳಲಾರನು ನನ್ನ ದೀಪ ಆರಿದೆ ನನ್ನ ಬಾಳಲ್ಲಿ ಕತ್ತಲೆ ಆಗಿದೆ ಪರಮಾತ್ಮನೇ ದಯ ಬಾರದೆ ಪರಿತಾಪದ ಕೂಗು ಕೇಳದೆ ಆ ಆ ಆ ಓ ಓ ಆ ಆ ಓ ಪರಮಾತ್ಮ ಬಂದು ಕಾಪಾಡು ತಂದೆ. ಈ ಉರಿತಾಪದ ಬಾಧೆಯನ್ನು ನಾನು ಸಹಿಸಲಾರೆ ತಂದೆ, ಉರಿತಾಪದ ಬಾಧೆಯನ್ನು ನಾನು ಸಹಿಸಲಾರೆ. ಬಂದು ನನ್ನ ಕಾಯೋ ಶ್ರೀ ಶನಿ ದೇವನೇ, ಬಂದು ನನ್ನ ಕಾಯೋ ಶ್ರೀ ಶನಿ ದೇವನೇ. ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ. ಬಂದು ನನ್ನ ಕಾಯೋ ಶ್ರೀ ಶನಿ ದೇವನೇ, ಬಂದು ನನ್ನ ಕಾಯೋ
ಪರಮಾತ್ಮ ತಂದೆ ಹಾಡುತ್ತ ಪಾಡುತ್ತ ಧ್ಯಾನಿಸುತ್ತಿರುವೆ, ಹಾಡುವ ಆಸೆಯ ನೀ ತುಂಬಿರುವೆ. ಪರಮಾತ್ಮ ತಂದೆ ಹಾಡುತ್ತ ಪಾಡುತ್ತ ಧ್ಯಾನಿಸುತ್ತಿರುವೆ, ಹಾಡುವ ಆಸೆಯ ನೀ ತುಂಬಿರುವೆ. ಏನೇ ಬಂದರು ನಿನ್ನಯ ವರವೇ, ಏನೇ ಬಂದರು ನಿನ್ನಯ ವರವೇ. ಸ್ವಾಮಿಯ ಧ್ಯಾನವೇ ಲೋಕ ಕಲ್ಯಾಣವೋ, ಸ್ವಾಮಿಯ ಧ್ಯಾನವೇ ಲೋಕ ಕಲ್ಯಾಣವೋ. ಬಂದು ನನ್ನ ಕಾಯು ಶ್ರೀ ಶನಿದೇವನೇ, ಬಂದು ನನ್ನ ಕಾಯು ಶ್ರೀ ಶನಿದೇವನೇ. ಪರಮಾತ್ಮ ಶನಿದೇವ, ಪರಮಾತ್ಮ ತಂದೆ ಕಾಪಾಡು ತಂದೆ. ಕಾಕ ವಾಹನ ಕಲಿಮಾ ಪುರುಷ, ನಿನ್ನನ್ನು ಹೊಗಳಲು ಮನಕೆಂದು ಆರುಷ. ಕಾಕ ವಾಹನ ಕಲಿಮಾ ಪುರುಷ, ನಿನ್ನನ್ನು ಹೊಗಳಲು ಮನಕೆಂದು ಆರುಷ. ಏನೇ ಬಂದರು ನಿನ್ನಯ ವರವೇ. ಪರಮಾತ್ಮ ತಂದೆ ಕಾಪಾಡು ತಂದೆ. ಏನೇ ಬಂದರು ನಿನ್ನಯ ವರವೇ. ಸ್ವಾಮಿಯ ಧ್ಯಾನವೇ ಲೋಕ ಕಲ್ಯಾಣವೋ, ಸ್ವಾಮಿಯ ಧ್ಯಾನವೇ ಲೋಕ ಕಲ್ಯಾಣವೋ. ಬಂದು ನನ್ನ ಕಾಯು ಶ್ರೀ ಶನಿದೇವನೇ, ಬಂದು ನನ್ನ ಕಾಯು ಶ್ರೀ ಶನಿದೇವನೇ. ಪರಮಾತ್ಮ ತಂದೆ ಲೇ ಇರಲಿ ಹೇಗೆ ಇರಲಿ, ನಿನ್ನ ದಯ ಒಂದೇ ಕಾಯುತ್ತಲಿರಲೇ. ಎಲ್ಲೇ ಇರಲಿ ಹೇಗೆ ಇರಲಿ, ನಿನ್ನ ದಯ ಒಂದೇ ಕಾಯುತ್ತಲಿರಲೇ. ಏನೇ ಬಂದರು ನಿನ್ನಯ ವರವೇ. ಏನೇ ಬಂದರು ನಿನ್ನಯ ವರವೇ. ಸ್ವಾಮಿಯ ಧ್ಯಾನವೇ ಲೋಕ ಕಲ್ಯಾಣವೋ, ಸ್ವಾಮಿಯ ಧ್ಯಾನವೇ ಲೋಕ ಕಲ್ಯಾಣವೋ. ಬಂದು ನನ್ನ ಕಾಯು ಶ್ರೀ ಶನಿದೇವನೇ, ಬಂದು ನನ್ನ ಕಾಯು ಶ್ರೀ ಶನಿದೇವನೇ. ಪರಮಾತ್ಮ ತಂದೆ, ಈ ಹುರಿದಾಪದ ಬಾಧೆಯನ್ನು ನಾನು ಸಹಿಸಲಾರೆ ತಂದೆ, ಸಹಿಸಲಾರೆನು. ಬೇಗನೆ ಬಂದು ನನ್ನನ್ನು ಕಾಪಾಡು ತಂದೆ, ಕಾಪಾಡು. ನೋಡಿದೆಯ ವಿಕ್ರಮ ಎನ್ನಯ ಶೌರ್ಯವ, ನೋಡಿದೆಯ ವಿಕ್ರಮ ಎನ್ನ ಪ್ರತಾಪವ, ವಿಕ್ರಮನಿಗೆ ಬಡಬಯ ದುಃಖಗಳಂಗೈವೆ.
ಚಂದ್ರ ಹೃದಯ ಸೇರೆ ಶಾಂತಿಯನ್ನು ಕೊಡುವೆನು ನಾ. ವಿಕ್ರಮ, ನೋಡಿದೆ ಎನ್ನ ಪ್ರತಾಪ, ಎನ್ನ ಶೌರ್ಯವನ್ನು. ಹಿಂದ ರಾಜ್ಯಮದ, ಯೌವನಮದ, ಧನಮದ ಗರ್ವದಿಂದ ನನ್ನನ್ನು ನುಡಿದು ಕರ ಚಪ್ಪಾಳ ಬಡಿದ ಮಾತ್ರಕ್ಕೆ ನಿನ್ನ ಕರಗಳನ್ನು ತೆಗೆಸಿದ ವಿಕ್ರಮ. ಪಾದಗಳನ್ನು ಭೂಮಿಗೆ ನಿಂದಿಸಿದ್ದಕ್ಕೆ ನಿನ್ನ ಪಾದಗಳನ್ನು ತೆಗೆಸಿದ ವಿಕ್ರಮ. ಪಕಪಕನ ನಕ್ಕು ನಿಂದಿಸಿದ್ದಕ್ಕೆ ಆಹಾರವು ಜಲವು ತೋರಿಸಿದ ವಿಕ್ರಮ. ಇಲ್ಲಿಗೆ ಎಷ್ಟೇ ಕಷ್ಟಪಟ್ಟರು ತನ್ನ ಮೈಯಾಂಗಗಳನ್ನು ನನ್ನಿಂಗವನ್ನಾಗಿ ಮಾಡಿಕೊಂಡು ಇವನು ನನ್ನ ಧ್ಯಾನದಲ್ಲೇ ಇರುವನು. ಇವನು ಮಹಾಭಕ್ತರು. ಈತನಿಗೇನಾದರೂ ಮುಂದೆ ಕಷ್ಟ ಕೊಟ್ಟರೆ, ಈತನೇನಾದರೂ ಪ್ರಾಣತ್ಯಾಗವನ್ನು ಮಾಡಿಕೊಂಡರೆ ನನ್ನ ನಾಮಕೀರ್ತಿಗೆ ಅಪಕೀರ್ತಿ ಬರುವುದು. ಈಗಲೇ ನನ್ನ ಮಾಯ ಪ್ರಭಾವದಿಂದ ಚಂದ್ರಸೇನನ್ನು ಸೇರಿ ಶಾಂತಿಯನ್ನು ಕೊಡುವೆನು. ಅಲ್ಲದೆ ತೇಲಿ ರಾಮಣ್ಣನ ಸೊಸೆಯಾದ ಲಕ್ಷ್ಮೀ ದೇವಿಯ ಹೃದಯ ಸೇರಿ ಈತನಿಗೆ ಉಪಚರಿಸುವಂತೆ ಮಾಡಿ ಭಕ್ತಾದಿಗಳಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದು. ವಿಕ್ರಮನ ರಾಸೆಯಿಂದ ನಾನು ಹೀಗೆ ಹೊರಡುವೆ. ವಿಕ್ರಮನ ರಾಸೆಯಿಂದ ನಾನು ಹೀಗೆ ಹೊರಡುವೆ. ನಾನು ಹೀಗೆ ಹೊರಡುವೆ. ನಾನು ಹೀಗೆ ಹೊರಡುವೆ. ಹಟ್ಟಗಳನ್ನು ಗೌರವ ಸುಖಸಾಧಕರು ಕಾಪಾಡುವೆ. ಕಷ್ಟಗಳನ್ನು ಗೌರವ ಸುಖಸಾಧಕರು ಕಾಪಾಡುವೆ. ಚಂದ್ರಸೇನ ಅರಮನೆಯಲ್ಲಿ ದರ್ಶನವ ನೀಡುವೆ. ದರ್ಶನವ ನೀಡುವೆ. ದರ್ಶನವ ನೀಡುವೆ. ವಿಕ್ರಮನ ರಾಶಿಯಿಂದ ನಾನು ಹೀಗೆ ಹೊರಡುವೆ. ನಾನು ಹೀಗೆ ಹೊರಡುವೆ. ನಾನು ಹೀಗೆ ಹೊರಡುವೆ. ದ್ವಾರದಲ್ಲಿ ದೂತರು ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಿರುವರು. ಅವರನ್ನು ಆಸ್ಥಾನಕ್ಕೆ ಬರಮಾಡಿ. ಮಹಾಪ್ರಭು, ನೀವು ಹೇಳ್ತಕ್ಕೆ ಕೈ ಕಾಲು ಕಟ್ ಮಾಡ್ಕೊಂಡು ಬಂದಿದ್ವಿ, ತೆಗೆದುಕೊಳ್ರಿ. ಮಂತ್ರಿ, ಏನಿದೆ ಆಶ್ಚರ್ಯ? ಆ ದೇಶಿಕನ ಕರ ರೇಖೆಗಳಲ್ಲಿ ರಾಜದ ವಂಶದ ರೇಖೆಯೂ ತೋರುತ್ತಿರುವುದು. ಆ ದೇಶಿಕನು ಎಷ್ಟು ವಿಧವಾಗಿ ಬೇಡಿಕೊಂಡರು ಘೋರವಾದ ಶಿಕ್ಷೆಗೆ ಗುರಿಪಡಿಸಿದೆನು ಮಂತ್ರಿ. ಘೋರವಾದ ಶಿಕ್ಷೆಗೆ ಗುರಿಪಡಿಸಿದೆನು. ಈ ಪಾಪವನ್ನು ನಾನು ಹೇಗೆ ಕಳೆಯಲಿ ಮಂತ್ರಿ? ಏನಿದೆಯೋ ವಿಧಿಯ ಮಾಯೆ ನನಗೆ ತಿಳಿಯಾದೋ ಮಂತ್ರಿ. ಏನಿದೆಯೋ ವಿಧಿಯ ಮಾಯೆ ನನಗೆ ತಿಳಿಯಾದೋ ಮಂತ್ರಿ. ಎನ್ನ ಮನವು ತೊಳಲು ತಿಹುದು. ಎನ್ನ ಮನವು ತೊಳಲು ತಿಹುದು. ಇದಕ್ಕೆ ಏನ ಗೈಯಾಲಿ? ಎನ್ನ ಮನವು ತೊಳಲು ತಿಹುದು. ಇದಕ್ಕೆ ಏನ ಗೈಯಾಲಿ? ಏನಿದೆಯೋ ವಿಧಿಯ ಮಾಯೆ ನನಗೆ ತಿಳಿಯಾದೋ ಮಂತ್ರಿ. ಮಂತ್ರಿ ನೋಡಿದ್ದೀರಾ? ಕರಗಳಲ್ಲಿ ರಾಜರೇಗೆ, ಕರಗಳಲ್ಲಿ ರಾಜರೇಗೆ ತೋರುತ್ತಿರುವುದೋ ಮಂತ್ರಿ. ಕರಗಳಲ್ಲಿ ರಾಜರೇಗೆ ತೋರುತ್ತಿರುವುದೋ. ಇದಕ್ಕೆ ಏನ ಗೈಯಾಲಿ ಮಂತ್ರಿ?
ಏನಿದೆಯೋ ವಿಧಿಯ ಮಾಯೆ ನನಗೆ ತಿಳಿಯಾದೋ ಮಂತ್ರಿ 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 ಪ್ರಭು ನೋಡಿದೀಯಾ ಆ ದೇಶಿಕನು ಎಷ್ಟು ವಿಧವಾಗಿ ಬೇಡಿಕೊಂಡರು ಆತನಿಗೆ ಘೋರವಾದ ಶಿಕ್ಷೆಯೇ ಗುರಿಪಡಿಸಿದನು. ನನ್ನ ಮನಸ್ಸಿನಲ್ಲಿ ನೋವು ಕಾಣುತ್ತಿರುವುದು. 3 ದಿನಗಳಿಂದ ಒಂದು ತರದ ಸಂಕಟವೂ ಆಗುತ್ತಿರುವುದು. ಈ ಪಾಪವನ್ನು ನಾನು ಹೇಗೆ ಕಳೆಯಲಿ ಮಂತ್ರಿ? ಮಹಾಪ್ರಭು ಶಾಂತರಾಗಿ ಶ್ರೀಹರಿ ಅವರನ್ನು ಕಾಪಾಡುವರು. ಮಂತ್ರಿ ಒಳ್ಳೆಯ ಮಾತನ್ನೇ ಹೇಳಿದೆ. ಕೂಡಲೇ ಡಂಗುರವನ್ನು ಸಾರಿಸಿ ಆ ಕಾಡಿನಲ್ಲಿ ಬಿದ್ದಿರುವ ಆ ದೇಶಿಕನನ್ನು ಕರೆತಂದು ಯಾರು ಬೇಕಾದರೂ ಸಜ್ಜರಿಸಬೇಕಾದಂದು ಕೂಡಲೇ ಡಂಗುರವನ್ನು ಸಾರಿಸಿ. ಆಗಬಹುದು. ರಾಜರಿಂದ ಶಿಕ್ಷೆಗೆ ಗುರಿಯಾದ ಆ ದೇಶಿಕನನ್ನು ಯಾರಾದರೂ ಕರೆತಂದು ಉಪಚರಿಸಬಹುದು. ಶನಿದೇವ ನಿಮ್ಮಯ ಘನಮಾಯಿ ಮೇಯನ್ನು ವಿನಯಾದಿ ತಿಳಿದೇನಯ್ಯ. ಶನಿದೇವ ನಿಮ್ಮಯ ಘನಮಾಯಿ ಮೇಯನ್ನು ವಿನಯಾದಿ ತಿಳಿದೇನಯ್ಯ. ತನಯ ನೋಲೋ ಎರಿಸಿ ಗಣನೆ ಮನ್ನಿಸಿ ಪಾಲಿಸ ಪರಮಾತ್ಮ ತಂದೆ. ತನಯ ನೋಲೋ ಎರಿಸಿ ಗಣನೆ ಮನ್ನಿ ಪಾಲಿಸೆನ್ನನು ಅನುದಿನವೂ ಸ್ಮರಿಪೆನೆನ್ನನು ಅನುದಿನವೂ ಸ್ಮರಿಪೆನ್ನ ಗಣಪದ ಮಹಿಮೆ ಚಿನ್ಮಯನು ಗಣಪ ಅನುದಿನವೂ ಸ್ಮರಿಪೆನಿನ್ನ ಗಣಪದ ಮಹಿಮೆ ಚಿನ್ಮಯನು. ಶನಿದೇವ ನಿಮ್ಮಯ ಘನಮಾಯಿ ಮೇಯ ವಿನಯಾದಿ ತಿಳಿದೇನಯ್ಯ. ಅಂದು ನಿಮ್ಮನು ನಿಂದಿಸಿದನು ಮಂದಮತಿಯ ಸಭೆಯ ಒಳಗೆ. ಅಂದು ನಿಮ್ಮನು ನಿಂದಿಸಿದನು ಮಂದಮತಿಯಂದ ಸಭೆಯ ಒಳಗೆ. ಕರುಣೆ ತೋರಿ ಕಾಯೋ ಎನ್ನನು ಕರುಣೆ ತೋರಿ ಕಾಯೋ ಎನ್ನ ಕರುಣ ಸಾಗರ ಶನಿದೇವ. ಕರುಣೆ ತೋರಿ ಕಾಯೋ ಎನ್ನ ಕರುಣ ಸಾಗರ ಶನಿದೇವ. ಶನಿದೇವ ನಿಮ್ಮಯ ಘನಮಾಯಿ ಮೇಯನ್ನು ವಿನಯಾದಿ ತಿಳಿದೇನಯ್ಯ. ಪರಮಾತ್ಮ ನೀರು ನೀರು ತಂದೆ, ನೀರು ಬೇಗನೆ ಬಂದು ನೀರು ಕುಡಿತಾ ಎಂದೆ. ಹೊಡೆಯುವೆ ಗಣವ ತಳ್ಳುವೆ ಇಂಡಿ ಹೊಡೆಯುವೆ ಗಣವ. ಎತ್ತಿಗೆ ಮೇವಿಲ್ಲ ಹೊಟ್ಟೆಗೆ ಕೂಳಿಲ್ಲ. ಎತ್ತಿಗೆ ಮೇವಿಲ್ಲ ಹೊಟ್ಟೆಗೆ ಕೂಳಿಲ್ಲ. ಒಳ್ಳೊಳ್ಳೆ ಬೀಜವ ಹಾಕುವೆ ಗಾಣಕ್ಕೆ. ಒಳ್ಳೊಳ್ಳೆ ಬೀಜವ ಹಾಕುವೆ ಗಾಣ. ಹೊಡೆಯುವೆ ಗಾಣವ ತಳ್ಳುವೆ ಇಂಡಿ ಹೊಡೆಯುವೆ ಗಾಣವ. ಹೇ ಹೇ ಹೇ. ಈ ಆಳ್ ನನ್ನ ಮಗ ನಾರಾಯಣ
ತನ್ನ ಹೆಂಡತಿ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋದವನು ಇನ್ನೂ ಅತ್ತೆ ಮನೆಗೆ ಹೋದ, ಅತ್ತೆ ಮನೆಗೆ ಹೋದ್ನೋ ಇಲ್ಲೆಲ್ಲ ಪಿಕ್ಚರ್ಗೆ ಹೋದ್ನೋ ನನಗೆ ಗೊತ್ತಿಲ್ಲ. ಈ ನಮ್ಮ ವಿಜಯನಗರದಲ್ಲಿ ಚೇರ್ಮನ್ ಸಾಹೇಬರು ನಾಳೆ ಯುಗಾದಿ ಹಬ್ಬ ಬರ್ತಾ ಇದೆ, ಒಬ್ಬಟ್ಟು ತಟ್ಟಬೇಕು, ಹುಚ್ಚಳು ಕೊಟ್ಟು ಹುಚ್ಚಳೆಣ್ಣೆ ತಂದುಕೊಡು ಅಂತ ಹೇಳ್ಬಿಟ್ಟು ಇನ್ನೇನು 6 ತಿಂಗಳಾಯಿತು. ನಾನಿನ್ನೂ ಹುಚ್ಚಳನ್ನ ಎಣ್ಣೆ ತೆಗಿಲಿಲ್ಲ, ಅವ್ರು ಒಬ್ಬಟ್ಟು ಸುಡಲಿಲ್ಲ, ನಾನು ಒಬ್ಬಟ್ಟು ತಿನ್ನಲಿಲ್ಲ. ಏನು ಮಾಡಲಿ? ಈಗೇನಾನ ಬಂದಿರ್ತಾರೆ ನೋಡೋಣ. ಲಕ್ಷ್ಮೀದೇವಿ, ಅಮ್ಮ ಲಕ್ಷ್ಮೀದೇವಿ. ಭಾವನೆಯವರಿಗೆ ನಮಸ್ಕರಿಸುವೆನು. ಅಲ್ಲ ಕಣಮ್ಮ, ನಿನಗೆ ಮಂಗಳವಾಗಲಿ ಮೇಳಮ್ಮ. ಅಲ್ಲ ಕಣಮ್ಮ, ಬಂದು ನೀನು ನಿಮ್ಮ ತವರು ಮನೆಯಲ್ಲಿ ಈ ರೀತಿ ತಿಂಗಳಾಗಟ್ಲೆ ಕೂತ್ಕೊಂಡ್ಬಿಟ್ರೆ ಅಲ್ಲಿ ನಾನು ಎತ್ತು ಮೇವನೇ ಹೊಂಚಲ, ಹೊಟ್ಟೆ ಕೂಳನ್ನೇ ಹೊಂಚ್ಕೊಳ್ಳ, ಎಣ್ಣೆನೇ ತೆಗಿಲ್ಲ, ನನಗೆ ಏನಮ್ಮ ಮಾಡಲಿ? ಭಾವನವರೇ ಹೇಳಮ್ಮ. ನಾನು ಬರುವುದಕ್ಕೆ ಸಿದ್ಧವಾಗಿದ್ದೇನೆ, ಅಷ್ಟರಲ್ಲಿ ನೀವೇ ಬಂದಿರುವಿರಿ. ಹೌದಾ? ನಡೀರಿ, ಹಾಗಾದ್ರೆ ಬಾರಮ್ಮ ಹೋಗೋಣ. ನಡೀರಿ ಮಾವನವರು. ಅಮ್ಮ ನೀರು 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 ಕೊಡುತ್ತಾಯಿ. ಮಾವನವರೇ, ಅಮ್ಮ ನೀರು. ಈ ಘೋರವಾದ ಅರಣ್ಯದಲ್ಲಿ ಯಾರೋ ಗೋಳಾಡುವಂತೆ ಭಾಷವಾಗುತ್ತಿರುವುದು. ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ, ನೀವು ಆ ಮರದ ಕೆಳಗಡೆಯಲ್ಲಿ ಕುಳಿತುಕೊಳ್ಳುವರು. ಏನೋ ಬುದ್ಧಿ ಯಾವ ದೇವವನ್ನು ನೀರು ಪಿಚಾತಿನೋ ನಮ್ಗೆ ಯಾಕಮ್ಮ ಬೇಕು? ಬಾರಮ್ಮ ನಾವು ಹೋಗೋಣ. ನೀರು ನೀವು ಏನು ಹೇಳಿದರೂ ನಾನು ಕೇಳುವುದಿಲ್ಲ. ಗಾಳಿ ಆಗಲಿ, ಪೀಡೆ ಆಗಲಿ, ಪಿಸಾಚಿ ಆಗಲಿ, ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ. ನೀವು ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಆಯ್ತಮ್ಮ, ಇಷ್ಟ ಬೇಗ ಬಾರಮ್ಮ. ಆಗಲಿ ಸ್ವಾಮಿ, ತಾವು ಯಾರು? ಈ ರೀತಿ ಕರಚರಗಳನ್ನು ಕಡಿಯಲು ಕಾರಣವೇನು? ಅಮ್ಮ, ನನ್ನ ಹೆಸರು ವಿಕ್ರಮ ಮಹಾರಾಜನೆಂದು. ನನ್ನ ಗ್ರಹಗತಿಗಳು ಸರಿ ಇಲ್ಲದ ಕಾರಣ ಈ ರೀತಿ ಆಗಿರೋದಮ್ಮ. ನನ್ನ ರಾಜ್ಯವು ಉಜ್ಜಯಿನಿ ರಾಜ್ಯ. ಬೇಗ ಬಂದು ನೀರು ಕೊಡು ತಾಯಿ, ಬೇಗ ಬಂದು ನೀರು ಕೊಡು, ಪ್ರಾಣ ಹೋಗುತ್ತಿದೆ ತಾಯಿ. ಪ್ರಭು, ನಿಮಗೆ ಇಂಥ ಕಷ್ಟ ಬರಲು ಕಾರಣವೇನು? ಇದು ಏನು ಕಂಟಕ ಒದಗೇತೆ ಸಂಕಟ. ಇದು ಏನು ಕಂಟಕ ಒದಗೇತೆ ಸಂಕಟ. ಈ ಬಾರಿ ಕಷ್ಟವನ್ನು ಕೊಟ್ಟೋರು ಯಾರೋ? ಸ್ವಾಮಿ, ಸ್ವಾಮಿ, ಸ್ವಾಮಿ. ಈ ಪಾರಿ ಕಷ್ಟವನ್ನು ನೋಡಲಾರೇನೋ. ಈ ಪಾರಿ ಕಷ್ಟವನ್ನು ನೋಡಲಾರೇನೋ. ನಿಮಗೆ ಕಷ್ಟವನ್ನು, ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೋ? ಇದುವೇನೋ ಕಂಟಕ ಒದಗೇತೆ ಸಂಕಟ. ಈ ಪಾರಿ ಕಷ್ಟವನ್ನು ಕೊಟ್ಟೋರು ಯಾರೋ? ಸ್ವಾಮಿ, ಸ್ವಾಮಿ, ಸ್ವಾಮಿ. ಸ್ವಾಮಿ, ನಿಮಗೆ ಈ ರೀತಿ ಕಷ್ಟವನ್ನು ಕೊಟ್ಟವರಾರು? ಅದು ಅಲ್ಲದೆ ಈ ಕರಾಚರಗಳನ್ನು ಕಡಿದ ಪಾಪಿಗಳೇ ಯಾರು ಮಹಾಸ್ವಾಮಿ? ಅಮ್ಮ, ಸ್ವಾಮಿ, ನನ್ನ ಗ್ರಹಗತಿಗಳು ಸರಿ ಇಲ್ಲದ ಕಾರಣ ಈ ರೀತಿ ಆಗಿರೋದಮ್ಮ. ಲೋಲಿಕೆಯ ಮುತ್ತಿನಾರ ಕದ್ದ ಕಳ್ಳನೆಂದು ಈ ಚಂದ್ರಸೇನ ಮಹಾರಾಜರು ನನ್ನ ಕರಚರಗಳನ್ನು ಕಡಿಸಿ ಈ ಅರಣ್ಯಕ್ಕೆ ತಂದು ಬಿಟ್ಟಿರುವರಮ್ಮ. ಇತ್ತ ಕಲ್ಲಿಗೂ ಮತ್ತು ಮಂಡಿಗೂ ಮೆತ್ತಿರುವುದಮ್ಮ. ಎತ್ತ ಬರಲು ಎತ್ತವಿಲ್ಲದೆ ಈ ಉರಿತಾಪದ ಬಾಧೆಯನ್ನು ನಾನು ಸಹಿಸಲಾರೆನು ತಾಯಿ. ಈ ಪಾಪಿಯ ದರ್ಶನಕ್ಕೆ ನೀನೇಕೆ ಬಂದೆ, ನೀನೇಕೆ ಬಂದೆ? ನಾನು ಪತಿರೊತ್ತಿ ಆದರೆ
ಈ ನಮ್ಮ ಉರಿತಾಪವೆಲ್ಲ ನಾಶವಾಗಲಿ. ಹಾಲು ಸಕ್ಕರೆಯ ಸವಿರುಚಿಯ ನೋಡಿ ಸ್ವಾಮಿ, ಹಾಲು ಸಕ್ಕರೆಯ ಸವಿರುಚಿಯ ನೋಡಿ ಸ್ವಾಮಿ, ಈ ನಿಮ್ಮ ಉರಿತಾಪವೆಲ್ಲವೂ, ಈ ನಿಮ್ಮ ಉರಿತಾಪವೆಲ್ಲವೂ ನಾಶವಾಗಲಿ ಸ್ವಾಮಿ. ಸ್ವಾಮಿ ಸ್ವಾಮಿ ಸ್ವಾಮಿ, ಈ ಹಾಲು ಸಕ್ಕರೆಯ ಸವಿ ರುಚಿಯನ್ನು ನೋಡಿ ಈ ನಿಮ್ಮ ನನ್ನ ಪತಿವ್ರತೆ ಧರ್ಮವಿದ್ದರೆ ಈ ನಿಮ್ಮ ಉರಿತಾಪವೆಲ್ಲ ನಾಶವಾಗಲಿ. ಅಮ್ಮ, ನೀನು ಎಂಥ ಪತಿವ್ರತೆ ಶಿರೋಮಣಿ ತಾಯಿ. ನಿನ್ನ ಕರಗಳು ಸೋಕಿದ ತಕ್ಷಣವೇ ನನ್ನ ಮೈಯ ಉರಿತಾಪವೆಲ್ಲವೂ ಮಾಯವಾಯಿತು ತಾಯಿ, ಉರಿತಾಪವೆಲ್ಲವೂ ಮಾಯವಾಯಿತು. ನೀನು ಮಾಡಿದ ಉಪಕಾರಕ್ಕೆ ನಾನು ಏನನ್ನೂ ಕೊಡಲು ಸಾಧ್ಯವಿಲ್ಲಮ್ಮ ಈ ದಂಡೆ ಅರಣ್ಯದಲ್ಲಿ. ಇದೋ ನನ್ನ ಮಂಡ ಶರೀರವನ್ನೇ ನಿನ್ನ ಪಾದದೊಳಲಿಟ್ಟು ನಮಸ್ಕರಿಸುವ ತಾಯಿ. ಅದು ಅಲ್ಲದೆ ನಿನ್ನ ಮುತ್ತೈದ ಸ್ಥಾನವು ಸ್ಥಿರವಾಗಿರಲಮ್ಮ, ಶಾಶ್ವತವಾಗಿರಲಿ, ಶಾಶ್ವತವಾಗಿರಲಿ. ಮುತ್ತೈದೆ ಸ್ಥಾನ ನಗೆ ಶಾಶ್ವತವಾಗಲಮ್ಮ. ಮತ್ತೆ ಪುರದ ಜನರ ಮಾತಾಯಿ, ಮತ್ತೆ ಪುರದ ಜನರ ಉದ್ದಾಂತ ತಿಳಿಸುತ್ತಾಯೇ. ಮತ್ತೆ ಪುರದ ಜನರ ಉದ್ದಾಂತ ತಿಳಿಸುತ್ತಾಯೇ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಉಜ್ಜಯಿನಿಪುರದ ಅರಸೋ ವಿಕ್ರಮ ರಾಜ ಕೇಳು, ಉಜ್ಜಯಿನಿಪುರದ ಅರಸೋ ವಿಕ್ರಮ ರಾಜ ಕೇಳು, ನಿಮಗಿಂತ ಶಿಕ್ಷೆ ಬರಲು, ನಿಮಗಿಂತ ಶಿಕ್ಷೆ ಬರಲು ಕಾರಣವೇನು ಸ್ವಾಮಿ. ನಿಮಗಿಂತ ಶಿಕ್ಷೆ ಬರಲು ಕಾರಣವೇನು ಸ್ವಾಮಿ. ಉಜ್ಜಯಿನಿಪುರದ ಅರಸೋ ವಿಕ್ರಮ ರಾಜ ಕೇಳು, ಈ ಕ್ಷಣದಿಂದ ನನ್ನ ತಾಯಿಯಾದಮ್ಮ. ಅಮ್ಮ, ಈ ಕ್ಷಣದಿಂದ ನನ್ನ ತಾಯಿಯಾದಮ್ಮ. ನಿನ್ನ ಋಣವ ತೀರಿಸಲಾರೆ ಅಮ್ಮ. ಈ ಋಣವು ನಾನು ಅಮ್ಮ, ನಿನ್ನ ಋಣವ ತೀರಿಸಲಾರೆ. ಮಗನು ಆದೆನೆ ಅಮ್ಮ, ನಿನ್ನ ಋಣವ ತೀರಿಸಲಾರೆ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಅಯ್ಯಯ್ಯ ಎನ್ನದರೆ ನಿಮಗೇಕೆ ಇಂಥ ಕಷ್ಟ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮಹಾಪ್ರಭು,
ಈ ಘೋರವಾದ ಅರಣ್ಯದಲ್ಲಿ ನೀವು ಇಷ್ಟೊಂದು ಕಷ್ಟಪಡುವುದು ನನ್ನಿಂದ ನೋಡಲು ಸಾಧ್ಯವಿಲ್ಲ. ನೀವು ನಮ್ಮ ಸಂಗಡ ಬಂದರೆ ಕರೆದುಕೊಂಡು ಹೋಗುತ್ತೇವೆ. ಅಮ್ಮ, ಒಂದು ವಿಷಯವನ್ನು ಮರ್ತಿದ್ದೇನೆ ತಾಯಿ. ಅದೇನೆಂದು ಹೇಳುವರಾಗಿ ಸ್ವಾಮಿ. ನನ್ನ ರಾಜ್ಯದಲ್ಲಿ ಮಂತ್ರಿ ಪ್ರಜೆಗಳೆಲ್ಲರೂ ಸುಖದಂದಿರುವೆನಮ್ಮ. ಅದನ್ನು ತಿಳಿಸು ತಾಯಿ, ಅದನ್ನು ತಿಳಿಸು ತಾಯಿ. ಏನು ಹೇಳಲಿ ಸ್ವಾಮಿ, ನಗರದ ವಾರ್ತೆ ಏನು ಏನು ಹೇಳಲಿ ಸ್ವಾಮಿ, ನಗರದ ವಾರ್ತೆ ಏನು ಸೂರ್ಯನಿಲ್ಲದ ಗಗನ, ಆರ್ಯನಿಲ್ಲದ ಗುಹ, ಕರಚರಣ ಕೈಗಳಿಲ್ಲದ ನಾರಿಯಂತಿರುವುದು ರಾಜ ರಾಜ. ಮಹಾಪ್ರಭು, ನಗರದ ವಾರ್ತೆಯನ್ನು ಏನೆಂದು ಹೇಳಲಿ? ಸೂರ್ಯನಿಲ್ಲದ ಗಗನ, ರಾಜನಿಲ್ಲದ ಗೃಹ, ಕರಚರಣ ಇಲ್ಲದ ನಾರಿಯಂತೆ ಪ್ರಜೆಗಳೆಲ್ಲರೂ ರಾಜರಿಗೆ ಹೋದ ಮೇಲೆ ಚಿಂತಾಕ್ರಾಂತರಾಗಿ ಕ್ಷಾಮ ಡಾಮರಗಳಿಂದ ತುತ್ತಾಗಿರುವರು ಮಹಾಪ್ರಭು. ಶನಿದೇವ ಪರಮಾತ್ಮ, ನನಗಿನ್ನು ಕಷ್ಟ ಕೊಟ್ಟರೂ ಸಹಿಸಿಕೊಳ್ಳಲು ಬಲ್ಲ ತಂದೆ. ನನ್ನ ಪ್ರಜೆಗಳಿಗೆ ಮಾತ್ರ ಕಷ್ಟ ಕೊಡದಂತೆ ಅವರನ್ನು ಕಾಪಾಡು ತಂದೆ, ಕಾಪಾಡು. ಸ್ವಾಮಿ, ನಡೆಯಿರಿ, ನಮ್ಮ ಪಟ್ಟಣಕ್ಕೆ ಹೋಗೋಣ. ಆಗಲಿ, ನಡೀರಮ್ಮ, ನಡಿ ಹೋಗೋಣ. ಏನಮ್ಮ ಇದು? ಹೋದ ಬಿಕ್ನಾಸಿ ಬಂದೆ ಗವಾಸಿ ಅಂದಾಗೆ ಇವನು ಯಾಕಮ್ಮ ಕರ್ಕೊಂಬಂದೆ? ನಮ್ಮ ಚಂದ್ರಸೇನ ಮಹಾರಾಜರು ಈತನಿಗೆ ಶಿಕ್ಷೆ ಕೊಟ್ಟವ್ರಮ್ಮ. ಆ ವಿಚಾರ ಏನೋ ನಮಗೆ ಗೊತ್ತಾದ್ರೆ ನಮ್ಮ ಬಿಡ್ತಾರ? ನಮಗೆ ಗಾಣ ಇರುತ್ತಾ? ನಾವಿರಕ್ಕಾಗುತ್ತಾ? ಮೊದಲು ಎಲ್ಲಿದ್ನಲ್ಲಿ ಕರ್ಕೊಂಡು ಬಿಡೋಗಮ್ಮ, ಹೋಗಮ್ಮ. ಮಾವನವರೇ, ಅದರ ಚಿಂತೆ ನಿಮಗೆ ಬೇಡ. ಇವರು ಯಾರೆಂದು ತಿಳಿದುಕೊಳ್ಳಿ. ಯಾರಮ್ಮ? ನಮ್ಮ ಉಜ್ಜಯಿನಿಪುರವನ್ನು ಪರಿಪಾಲಿಸುತ್ತಿದ್ದ ವಿಕ್ರಮ ಮಹಾರಾಜ. ಗ್ರಹಚಾರಗಳು ಸರಿ ಇಲ್ಲದ ಕಾರಣ ಇವರಿಗೆ ಈ ರೀತಿ ಕರಚಾರಗಳನ್ನು ಕಡಿದಿರುವರು ಮಾವ. ಈಗ ಏನ್ ಮಾಡ್ಬೇಕಮ್ಮ ನಾವು? ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿದರೆ ಆ ಪರಮಾತ್ಮನು ನಮ್ಮನ್ನು ಕಾಪಾಡುತ್ತಾನೆ ಮಾವ. ಉಪಚರಿಸಬಹುದಮ್ಮ. ಈಗಾಗಲೇ ನೀವು ಚಂದ್ರಸೇನ ಮಹಾರಾಜರ ಬಳಿಗೆ ಹೋಗಿ ಅಪ್ಪಣೆ. ಈಗಾಗಲೇ ಚಂದ್ರಸೇನ ಮಹಾರಾಜರು ಅನ್ನ ನೀರನ್ನು ಕೊಡುವಂತೆ ಡಂಗೂರ ಬಾರಿಸಿರುವರು. ಬೇಗನೆ ಹೋಗಿ ಚಂದ್ರಸೇನ ಮಹಾರಾಜರ ಬಳಿ ಅಪ್ಪಣೆಯನ್ನು ಪಡೆದು ಬರುವರಾಗಿ. ಆಗಲ್ಲಮ್ಮ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನ ಪಾಯಿ ಮಾ. ಅಭಯ ಪ್ರದಾಯಿನಿ ಪಾವನ ಪಾಯಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಕರಿ,
ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ಸ್ವರಹರ ನಿಜರಾಣಿ ಪರಮ ಗುಣಾಮಣಿ ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ಸ್ವರಹರ ನಿಜರಾಣಿ ಪರಮ ಗುಣಾಮಣಿ ವಾರಿದ ಸಂಗಾತೆ ವಾರಿದ ಸಂಜಾತೆ ವಾಂಚಿತ ಫಲದಾತೆ ಅಮ್ಮ ಜಗನ್ಮಾತೆ ವಾರಿದ ಸಂಜಾತೆ ವಾಂಚಿತ ಫಲದಾತೆ ಗೌರಿ ಜಗನ್ಮಾತೆ ಸುಜನರ ಸೂಪ್ರಿತೆ ಗೌರಿ ಜಗನ್ಮಾತೆ ಸುಜನರ ಸೂಪ್ರಿತೆ ತ್ರಿಭುವನ ಜನನಿ ಜಗನ್ಮೋಹಿನಿ 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 ಅಮ್ಮ ಜಗನ್ಮಾತೆ ಜಗಜ್ಜನನಿ ನಾನು ಕಂಡ ಕನಸನ್ನು ನೆನಸು ಮಾಡಿದೆಯೋ ತಾಯಿ ನನ್ನ ಪ್ರಾಣಕಾಂತನು ಎಲ್ಲಿರುವರೋ ಏನು ಅಪ್ಪ ಜನಕ ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವೆನು ಮಗಳೇ ನಿನಗೆ ಮಂಗಳವಾಗಲಿ. ಆಹಾ ಮಗಳೇ ಹೇಳಿಪ್ಪ ನಿನಗೆ ಮದುವೆ ಮಾಡಿಸಬೇಕೆಂದು ಆಹಾ ಭುವನ ಚಕ್ರವರ್ತಿಗಳ ಭಾವಚಿತ್ರವನ್ನು ತಂದಿರುವೆನು. ಆಹಾ ಆ ಭಾವಚಿತ್ರದಲ್ಲಿ ನೀನು ಯಾವ ರಾಜನ ಒಪ್ಪುವೆಯೋ ಅಂತ ರಾಜನಿಗೆ ಕೊಟ್ಟು ನಿನ್ನ ವಿವಾಹ ಮಾಡಬೇಕೆಂದು ನನ್ನ ಆಸೆಯಮ್ಮ. ಹೌದಾ ಅಪ್ಪ ಆ ಪಟ್ಟಣದಲ್ಲಿ ಹಾರಿ ಹೋಗಿದ್ದ ದೀಪಗಳೆಲ್ಲವೂ ಪ್ರಕಾಶಮಾನವಾಗಿ ಬೆಳಗತೊಡಗಿದವಂತೆ. ಆ ಜ್ಯೋತಿಕಮಲ ರಾಗವನ್ನು ಆಡಿದ ರಾಜಕುಮಾರನು ಎಲ್ಲೇ ಇದ್ದರೂ ಆತನನ್ನು ನಾನು ಲಗ್ನವನ್ನು ಆಗುವೆನು. ಆ ದಿನವೇ ನಿಮಗೆ ಹೇಳಿರ್ಲಿಲ್ವೇನಪ್ಪ? ಆಗಲ್ಲಮ್ಮ, ನಿನ್ನಿಷ್ಟದಂತೆ ಆಗಲ್ಲಮ್ಮ. ನೋಡುವೆ ನೆಂದಿಗೆ ಪ್ರಣಕಾಂತನ ನೋಡುವೆ ನೆಂದಿಗೆ ಪ್ರಣಕಾಂತನ ನೋಡಿ ಕೊಂಡಾಡಿ ಮುದ್ದಾಡಿ ಮಾತಾಡಲು ಸಖಿ ನೋಡಿ ಕೊಂಡಾಡಿ ಮುದ್ದಾಡಿ ಮಾತಾಡಲು ನೋಡುವೆ ನೆಂದಿಗೆ ಪ್ರಣಕಾಂತನ ನೋಡಿ ಕೊಂಡಾಡಿ ಮುದ್ದಾಡಿ ಮಾತಾಡುವೆ ಸಖಿ ಕಂತು ಕೇಳಿದ್ದಾರೆ ಕಂತನ ಸೇರುವೆ ಕಂತು ಕೇಳಿದ್ದಾರೆ ಕಂತನ ಸೇರುವೆ ಮನ ಭ್ರಾಂತಿಯೋಳು ಸಖಿ ಮನ ಭ್ರಾಂತಿಯೋಳು ಇದು ಪರಿಗಣಿಸಲೇ ಸಖಿ ನೋಡುವೆ ನೆಂದಿಗೆ ಪ್ರಣಕಾಂತನ ನೋಡಿ ಕೊಂಡಾಡಿ ಮುಂದಾಡಿ ಮಾತಾಡಲು ಸಖಿ ಎಲ್ಲರಿವನು ಪ್ರಣಕಾಂತ ನೋಡಿ ಕೊಂಡಾಡಿ ಮುಂದಾಡಿ ಮಾತಾಡಲು ನೋಡುವೆ ನೆಂದಿಗೆ ಪ್ರಣಕಾಂತನ 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 ಸಖಿ ಅಮ್ಮ ಈ ವನವನ್ನು ನೋಡಿದ್ಯಾ? ಎಷ್ಟು ಮನೋಹರವಾಗಿರುವುದು. ಹೌದು ತಾಯಿ. ಈ ವನವನ್ನು ನೋಡಿ ಮಲ್ಲೆ, ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಕೋಗಿಲೆ ಇಂತಹ ಹೂಗಳನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಆದ ಕಾರಣ ಒಂದು ಗಾನವನ್ನು ಹಾಡಲೆ. ಯಾವ ಗಾನವನ್ನು ಹಾಡಲಿ? ಸಖಿಯು ಪುದೇಲ್ ಸಖಿ ಸುದಿನವಿಲೆ ಸಖಿಯು ಪುದೇಲ್ ಸಖಿ ಸುದಿನವಿಲೆ ಮಂಜುಳ ಮಲ್ಲಿಗೆ ಮೋಡವಯ
ಹೇಳಮ್ಮ. ಈ ವನವನ್ನು ಕುರಿತು ಗಾನವನ್ನು ಪಾಡಿದ್ದಾಯಿತು. ಹಾ ಹಾ, ಹಾಗಾದರೆ ನಾನೊಂದು ಸರಿ ಹಾಡಲಿ. ಆ ಗಾನವನ್ನು ಪಾಡುವಳಾಗುತ್ತಾಯಿತು. ಸಖಿಯೇ ಈವನ ಮೋಜನ ಕಂಪನ. ಸಖಿ ನೋಡಿದ್ಯಾ? ನೋಡಿದಿರಿ ತಾಯಿ. ಸಖಿಯೇ ಈವನ ಮೋಜನ ಕಂಪನ. ಹಾಗೆ ಆಗಲಿ ತಾಯಿ. ಅಯ್ಯ ತೇಲಿ ರಾಮಣ್ಣನವರೇ, ತಸ್ಕರ ನಾನೆಂದು ನನ್ನನ್ನು ತಿರಸ್ಕಾರ ಮಾಡಬೇಡಿ. ಚಕ್ರವರ್ತಿಯಾದ ಈ ವಿಕ್ರಮರಾಜನು ನಿಮ್ಮ ಮನೆಯಲ್ಲಿ ಹಣ್ಣದ ಋಣಕ್ಕಾಗಿ ಗತಿ ಇಲ್ಲದೆ ಹೊಣೆಯಾಗಿರುವೆನು. ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ನನ್ನ ಕರ್ಮ ಕಳೆದ ಬಳಿಕ ನನ್ನ ಮರ್ಮವು ಸರ್ವರಿಗೂ ತಿಳಿಯುವುದು. ಅಲ್ಲದೆ ಈ ಅನ್ನದ ಋಣವನ್ನು ಸೂತಕವು ಜನ್ಮ ಜನ್ಮಾಂತ ಇರುವ ತನಕ ಕಾಡುವುದು. ಈ ಋಣವನ್ನು ನಾನು ತೀರಿಸಲು ನನಗೆ ಯಾವುದಾದರೂ ಒಂದು ಕೆಲಸವನ್ನು ಕೊಡುವಂತರಾಗಿ. ಅಲ್ಲಪ್ಪ, ನಿನಗೆ ಓಡಾಡಲು ಪಾದಗಳಿಲ್ಲ, ಕೆಲಸ ಮಾಡಲು ಕರಗಳಿಲ್ಲ, ನೀನು ನಮ್ಮ ಮನೆಯಲ್ಲಿ ಯಾವ ಕೆಲಸಗಳನ್ನು ಮಾಡುವೆಯಪ್ಪ? ಅಯ್ಯ ತೇಲಿ ರಾಮಣ್ಣನವರೇ, ನನ್ನನ್ನು ಎತ್ತಿ ಗಾಣದ ಮೇಲೆ ಕೂರಿಸಿ ಗೋವುಗಳ ಹಗ್ಗವನ್ನು ನನ್ನ ಕರುಳಿಗೆ ನೇತಾಕಿ ಆ ಗೋವುಗಳ ಚಾಟಿಯನ್ನು ನನ್ನ ಮಂಡಕೈಗೆ ಕಟ್ಟುವಂತರಾಗಿ ಆ ಶನಿದೇವನ ಜ್ಞಾನಿಸುತ್ತಾ ಗಾಣವನ್ನು ಆಡುವೆನು. ಆಗಲ್ಲಪ್ಪ, ನಿನ್ನ ಇಷ್ಟದಂತೆ ಆಗಲಿ. ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ನಡೆಯಲು ಕಾಲೆಲ್ಲ ಒಡೆಯಲು ಕರಗಳ ಕೈಯೆಲ್ಲ ನಡೆಯಲು ಪಾದವೇ ಒಡೆಯಪ್ಪ ಶನಿದೇವ ನೀ ಎಲ್ಲ ಬಲ್ಲೆ. ಒಡೆಯಪ್ಪ ಶನಿದೇವ ನೀ ಎಲ್ಲ ಬಲ್ಲೆ. ಮೆಲ್ಲನೆ ನಡೆಯು ಬಸವಣ್ಣ ಸ್ವಾಮಿ, ಮೆಲ್ಲನೆ ನಡೆಯು ಬಸವಣ್ಣ ಸ್ವಾಮಿ.
ಕಚ್ಚಾ ಎಳ್ಳನ್ನು ತಂದು ಆಡಿಸುವೆ ಬಸವಣ್ಣ. ಕಚ್ಚಾ ಎಳ್ಳನ್ನು ತಂದು ಆಡಿಸುವೆ ಬಸವಣ್ಣ. ಎಣ್ಣೆಯ ದೀಪವ ಹಚ್ಚುವೆ. ಎಣ್ಣೆಯ ತೆಗೆದು ದೀಪವ ಹಚ್ಚುವೆ. ಮೆಲ್ಲ ಮೆಲ್ಲನೆ ನಡೆಯು ಬಸವಣ್ಣ ಸ್ವಾಮಿ. ಮೆಲ್ಲ ಮೆಲ್ಲನೆ ನಡೆಯು ಬಸವಣ್ಣ ಸ್ವಾಮಿ. ಅಯ್ಯ ಬಸವಣ್ಣಗಳಿರ, ಒಡೆಯಲು ಕರೆಗಳಿಲ್ಲ, ನಡೆಯಲು ಪಾದವಿಲ್ಲ. ತೇಲಿ ರಾಮಣ್ಣನವರ ಅನ್ನವನ್ನು ಋಣವನ್ನು ತೀರಿಸಲು ಸಾಕಾರಿಯಾಗಿರಿ. ನಿಮ್ಮ ಉಪಕಾರಗಳನ್ನು ನಾನು ಜನ್ಮ ಜನ್ಮ ಅಂತ ಇರುವ ತನಕ ಮರೆಯುವುದಿಲ್ಲ. ಚೀ ಪಾಪಿಯಾದ ವಿಕ್ರಮ, ಚಕ್ರವರ್ತಿಗಳಿಂದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿಕೊಳ್ಳುತ್ತಿದ್ದ ಈ ದಿವಸ ಇಂದು ಈ ತೇಲಿಯ ಮನೆಯ ಋಣಕ್ಕಾಗಿ ಗಾಣಿಗನ ಓರ್ವ ಮನೆಯಲ್ಲಿ ಗಾಣಿಗನಾದೆಯ ವಿಕ್ರಮ, ಗಾಣಿಗನಾದೆಯ. ಏನಿದು ಆಶ್ಚರ್ಯ! ಜ್ಯೋತಿಗಳೆಲ್ಲವೂ ಆರಿಹೋಯಿತಲ್ಲ ಪರಮಾತ್ಮ. ಹಿಂದೆ ನಾನು 7 ವರ್ಷಗಳ ಹಿಂದೆ ಆಡಿದ ಜ್ಯೋತಿಕ ರಾಗವು ನೆನಪಾಗುತ್ತಿರುವುದು ಪರಮಾತ್ಮ. ಮುಂದೆ ಎಂಥ ಕಷ್ಟ ಬರುವುದೋ ಕಾಣಲಿಲ್ಲ ಪರಮಾತ್ಮ. ಏನಾದರೂ ಆಗಲಿ ಆ ಜ್ಯೋತಿ ರಾಗವನ್ನು ಆಡಿಯೇ ತೀರುತ್ತೇನೆ. ಜ್ಯೋತಿಯ ಬೆಳಗಿಸೋ ಪರಮಾತ್ಮ. ಜ್ಯೋತಿಯ ಬೆಳಗಿಸೋ ಪರಮಾತ್ಮ. ಸತ್ಯ ಬದದಿ ಜೀವಾತ್ಮ. ಸೋತಿದೆ ಜಗದಿ ಜೀವಾತ್ಮ. ಜ್ಯೋತಿಯ ಬೆಳಗಿಸೋ ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ಪರಮಾತ್ಮ, ಜ್ಯೋತಿಗಳೆಲ್ಲವೂ ಎಷ್ಟು ಪ್ರಕಾಶಮಾನವಾಗಿ ಹತ್ತಿ ಉರಿಯುತ್ತಿರುವುದು ಪರಮಾತ್ಮ, ಹತ್ತಿ ಉರಿಯುತ್ತಿರುವುದು. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಸಖಿ, ಈ ರಾಗವನ್ನು ಹಾಡಿದವರು ಯಾರಾಗಿರಬಹುದು? ಸಖಿ ಅಮ್ಮ, ಸಖಿ, ನಮ್ಮ ಅಂತಃಪುರದಲ್ಲಿ ಹಾರಿ ಹೋಗಿದ್ದ ದೀಪಗಳೆಲ್ಲವೂ ಪ್ರಕಾಶಮಾನವಾಗಿ ಬೆಳಗತೊಡಗಿದವಂತೆ. ಅಂಥವನು ಯಾರಾಗಿರಬಹುದು? ರಾಜಕುಮಾರಿನಿ ಅಥವಾ ಶ್ರೀಕೃಷ್ಣ ಪರಮಾತ್ಮನಾಗಿರಬಹುದೇ? ಯಾರಾದರಾಗಲಿ ಅವರನ್ನು ಜಾಗೃತೆಯಿಂದ ಎಲ್ಲೇ ಇದ್ದರೂ ಸರಿ, ಹೇಗೆ ಇದ್ದರೂ ಸರಿ, ಆತನನ್ನು ಕರೆದುಕೊಂಡು ಬರುವೆಯಾ? ಹಾಗೆ ಆಗಲಿ ತಾಯಿ. ಸಖಿ ಅಮ್ಮ, ಇಲ್ಲಿ ಬಾ. ಎಲ್ಲಿ ಕರೆದುಕೊಂಡು ಬಂದೀಯಾ? ಈಗೋ ಇಲ್ಲಿ ಕರೆದುಕೊಂಡು ಬಂದಿದ್ರು ತಾಯಿ. ತೇಲಿ ರಾಮಣ್ಣನ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತಿದ್ದರು. ತೇಲಿ ರಾಮಣ್ಣನನ್ನು ಕೇಳಿ ಇವರನ್ನು ಕರೆದುಕೊಂಡು ಬಂದೆನು ತಾಯಿ. ಆಗಬಹುದು ತಾಯಿ. ಸ್ವಾಮಿ, ತೇಲಿ ರಾಮಣ್ಣನ ಮನೆಯಲ್ಲಿ ದೀಪಕಮಲ ರಾಗವನ್ನು ಹಾಡಿದ ಪುರುಷರು ನೀವಿಲ್ಲ? ಅಮ್ಮ ತಾಯಿ, ಲೋಲಿಕೆ ದೆಸೆಯಿಂದ ನನ್ನ ಕರಚರಗಳನ್ನು ಕಡಿಸಿಕೊಂಡನು. ಇಂದು ಈ ಪದ್ಮಾವತಿ ದೆಸೆಯಿಂದ ನನ್ನ ಪ್ರಾಣವೇ ಹೋಗುವುದೇನೋ ಪರಮಾತ್ಮ. ಹಾಗಾದರೆ ಆ ದೀಪಕಮಲ ರಾಗವನ್ನು ಮತ್ತೊಂದು ಸಾರಿ ಪಾಡಿ. ಜ್ಯೋತಿಯ ಕರುಣಿಸೋ ಶನಿದೇವ. ಜ್ಯೋತಿಯ ಕರುಣಿಸೋ ಶನಿದೇವ. ಜ್ಯೋತಿಯ ಕರುಣಿಸೋ ಶನಿದೇವ. ಜ್ಯೋತಿಯ ಕರುಣಿಸೋ ಶನಿದೇವ. ದಿವ್ಯ ಜ್ಯೋತಿಯ ಕರುಣಿಸೋ ಶನಿದೇವ. ಸತ್ಯ ಧರ್ಮಗಳೆಂಬೋ ದಿವ್ಯದ ಜ್ಯೋತಿಯ. ಸತ್ಯ ಧರ್ಮ
ಮಕ್ಕಳೆಂಬೋ ದಿವ್ಯದ ಜ್ಯೋತಿಯ ನಂಬಿದ ಭಕ್ತರ ಕಾಯುವ ಜ್ಯೋತಿಯ ನಂಬಿದ ಭಕ್ತರ ಕಾಯುವ ಜ್ಯೋತಿಯ ಜ್ಯೋತಿಯ ಕರುಣಿಸೋ ಪರಮಾತ್ಮ ಪರಮಾತ್ಮ ಪರಮಾತ್ಮ. ಜಗದಪ್ಪ, ಪ್ರಾಣಿ ಶಾಂತನನ್ನು ನೋಡಿ ನನ್ನ ಮನಸ್ಸೋತಿತು ಸ್ವಾಮಿ. ನಿಮ್ಮನ್ನು ನೋಡಿ ನಾನು ಧನ್ಯನಾದೆನು. ನನ್ನನ್ನು ಕರವನ್ನು ಹಿಡಿದು ಲಗ್ನವಾಗಬೇಕೆಂದು ನಾನು ಬೇಡಿಕೊಳ್ಳುವೆ ಸ್ವಾಮಿ. ಪರಿಪರಿಯಿಂದ ನಿಮ್ಮನ್ನು ಬೇಡಿಕೊಳ್ಳುವೆನು. ನಮ್ಮ ತಂದೆಯವರನ್ನು ಕರೆಸು. ಸ್ವಲ್ಪ ವಿಶ್ರಾಂತಿಯನ್ನು ಆಗಲಿ ತಾಯಿ, ಹೋಗಬಾರಾಗಿ. ಪರಮಾತ್ಮ, ಲೋಲಿಕೆ ದೆಸೆಯಿಂದ ನನ್ನ ಕರಚರಗಳನ್ನು ಕಡಿಸಿಕೊಂಡೆನು. ಈ ಪದ್ಮಾವತಿ ದೆಸೆಯಿಂದ ನನ್ನ ಪ್ರಾಣವೇ ಹೋಗುವುದೇನು ಕಾಣಲಿಲ್ಲ ಪರಮಾತ್ಮ, ಕಾಣಲಿಲ್ಲ. ಬೇಗನೆ ಬಂದು ನನ್ನನ್ನು ಕಾಪಾಡು ತಂದೆ, ಕಾಪಾಡು. ಇಲ್ಲದಿದ್ದರೆ ನನ್ನ ಪ್ರಾಣವನ್ನೇ ನಿನ್ನ ಪಾದಕಮಲದ ಕೆಳಗೆ ಅರ್ಪಿಸುವೆನು ದೇವ, ಅರ್ಪಿಸುವೆನು. ಶನಿದೇವ ನಿಮ್ಮ ಘನ ಮಹಿಮೆಯನ್ನು ಶನಿದೇವ ನಿಮ್ಮ ಘನ ಮಹಿಮೆಯನ್ನು ಅರಿತರಿತು ನಾ ಬಾಳುವೆ ದೇವ, ಅರಿತರಿತು ನಾ ಬಾಳುವೆ. ಶನಿದೇವ ನಿಮ್ಮ ಘನ ಮಹಿಮೆಯನ್ನು ಅರಿತರಿತು ನಾ ಬಾಳುವೆ ದೇವ, ಅರಿತರಿತು ನಾ ಬಾಳುವೆ. ದೇವಾ ದೇವಾ ಶನಿದೇವಾ 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 ಪುರವನ್ನು ತೊರೆದು ನಾಡೆಲ್ಲ ಅಲೆದು ಪರಮಾತ್ಮ, ಪುರವನ್ನು ತೊರೆದು ಕಾಡೆಲ್ಲ ಅಲೆದು ಮತೀನ ನಾನಾದೆನೋ ದೇವ, ಮತೀನ ನಾನಾದೆನೋ. ಶನಿದೇವ ನಿಮ್ಮ ಘನ ಮಹಿಮೆಯನ್ನು ಅರಿತರಿತು ನಾ ಬಾಳುವೆ ದೇವಾ ದೇವಾ ಶನಿದೇವಾ ಶನಿದೇವಾ. ಕರವೆರಡು ಇಲ್ಲ ಕಾಲೆರಡು ಇಲ್ಲ, ಕರವೆರಡು ಇಲ್ಲ ಕಾಲೆರಡು ಇಲ್ಲ, ಏನಂತ ನಾ ಬದುಕೆನೋ ದೇವ, ಏಕೆಂತ ನಾ ಬದುಕೆನೋ. ಶನಿದೇವ ನಿಮ್ಮ ಘನ ಮಹಿಮೆಯನ್ನು ಅರಿತರಿತು ನಾ ಬಾಳುವೆ. ಶನಿದೇವ ನಿಮ್ಮ ಘನ ಮಹಿಮೆಯನ್ನು ಅರಿತರಿತು ನಾ ಬಾಳುವೆ ದೇವಾ ದೇವಾ ಶನಿದೇವಾ 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 ಶನಿದೇವಾ. ಪರಮಾತ್ಮ
ಬಾರೆಯ ಶನಿದೇವಾ ಆ ಆ ಏಕೆಂತ ವೇದನೆಯು ನನಗಿಂತ ಚೋದನೆಯು ದೇವನೇ ಶನಿ ದೇವನೇ ಏಕೆಂತ ವೇದನೆಯು ನನಗಿಂತ ಚೋದನೆಯು ದೇವನೇ ಶನಿ ದೇವನೇ ನಿನ್ನನು ನಂಬಿದ ಭಕ್ತರ ಏಕೆಂತ ವೇದನೆ ನನಗಿಂತ ಶೋಧನೆ ದೇವನೇ ಶನಿ ದೇವನೇ ಹರಿಯರ ಸುರರನ್ನು ನೀ ಬಿಡದಲೆ ಕಾಡಿ ಹರಿಯರ ಸುರರನ್ನು ನೀ ಬಿಡದಲೆ ಕಾಡಿ ಕೊನೆಗೆ ಮೋಕ್ಷವನ್ನಿಟ್ಟು ತಲೆಯಿದೆ ತಂದೆ ಕೊನೆಗೆ ಮೋಕ್ಷವನ್ನಿಟ್ಟು ತಲೆಯಿದೆ ತಂದೆ ನನಗೆ ತಕಯ್ಯ ಈ ಕಷ್ಟ ಕೊಟ್ಟೆ ಪರಮಾತ್ಮ ನನಗೆ ತಕಯ್ಯ ಈ ಕಷ್ಟ ಕೊಟ್ಟೆ ಓ ದೀನ ಬಂದು ಕಾರುಣ್ಯ ಸಿಂಧು ಪರಮಾತ್ಮ ಓ ದೀನ ಬಂದು ಕಾರುಣ್ಯ ಸಿಂಧು ಏಕೆಂತ ವೇದನೆಯು ನನಗಿಂತ ಶೋಧನೆ ದೇವನೇ ಶನಿ ದೇವನೇ ನಿನ್ನನು ನಂಬಿದ ಭಕ್ತ ಏಕೆಂತ ವೇದನೆಯು ನನಗಿಂತ ಶೋಧನೆ ದೇವನೇ ಶನಿ ದೇವನೇ ಬಾರೆಯ ಚೇರವ ನಿನ್ನಯ ಚರಣದಲ್ಲಿಡುವೆ ಕಾಯೋ ಶನಿದೇವ ನನ್ನ ಉಸಿರನೇ ಉಸಿರಾಗಿಸುವೆ ಕರುಣಿಸು ಶನಿದೇವ ನೀ ಬಾರಿ ಇದ್ದರೆ ಪ್ರಾಣ ಉಳಿ ಬಾರೋ ಶನಿದೇವ 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 ನಿಲ್ಲಿಸು ನಿಲ್ಲಿಸು ವಿಕ್ರಮ ವಿಕ್ರಮ ನಿಲ್ಲಿಸು ನಿಲ್ಲಿಸು ವಿಕ್ರಮ ಪ್ರಾಣ ತ್ಯಾಗಕ್ಕೆ ಮುಂದಾಗುವೇನ ವಿಕ್ರಮ ವಿಕ್ರಮ ನನ್ನ ಮಹಿಮೆಯ ಹೃದಯ ಎಂದು ವಿಕ್ರಮ ನನ್ನ ಮಹಿಮೆಯ ಹೃದಯ ಎಂದು ಇದೋ ಬೇಕಾದ ವರವನ್ನು ಕೊಡುವೆನು ವಿಕ್ರಮ ಪರಮಾತ್ಮ ಛಾಯಪುತ್ರ ಶನಿದೇವ ಕಾಕವಾನ ಈಗ ಈ ಪರದೇಶಿಯ ಮೇಲೆ ಕರುಣೆ ಬಂದಿದ್ದ ತಂದೆ ಈಗ
ಈ ನನ್ನ ಮೇಲೆ ಕರುಣೆ ಬಂದಿತ ತಂದೆ, ಕರುಣೆ ಬಂದಿತ. ಅಯ್ಯ ವಿಕ್ರಮ ಮಹಾರಾಜನೇ, ನಿನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನು. ನಿನಗೆ ಎಂತಹ ವರಗಳು ಬೇಕು ಕೇಳಿಕೊಳ್ಳುವನಾಗು ವಿಕ್ರಮ. ಪರಮಾತ್ಮ, ನೀನು ನನಗೆ ಕಷ್ಟ ಕೊಟ್ಟಂತ ಮಾನವರು ನಿನ್ನನ್ನು ನಿಂದಿಸಿದರೆ ನನಗೆ ಕೊಟ್ಟಂತ ಕಷ್ಟವನ್ನು ಅವರಿಗೆ ಕೊಡಬಾರದಂತೆ ನಿನ್ನ ಕರ ಭಾಷೆಯನ್ನು ನನಗೆ ವರವನ್ನಾಗಿ ದಯಪಾಲಿಸು ತಂದೆ, ವರವನ್ನಾಗಿ ದಯಪಾಲಿಸು. ಅಯ್ಯ ವಿಕ್ರಮ ಮಹಾರಾಜನೇ, ನೀನೆಂತಹ ಸತ್ಯವಂತನೀಯ. ನಿನ್ನ ಕರಚರಗಳನ್ನು ಕೇಳದೆ ಪ್ರಜೆಗಳ ಬಗ್ಗೆ ಈ ರೀತಿ ಕಷ್ಟಗಳನ್ನು ಕೊಡಬೇಡ ಎಂದು ಕೇಳಿಕೊಳ್ಳುತ್ತಿರುವೆಯ. ನೀನೆಂತಹ ಸತ್ಯವಂತಯ್ಯ. ನಿನಗೆಷ್ಟೇ ಕಷ್ಟ ಕೊಟ್ಟರೂ ಸತ್ಯ ಧರ್ಮಗಳನ್ನು ಬಿಡಲಿಲ್ಲ ವಿಕ್ರಮ. ತಥಾಸ್ತು, ನಿನ್ನ ಇಚ್ಛೆಯಂತೆ ವರವನ್ನು ಕರುಣಿಸಿರುವೆ. ಮತ್ತೇನು ವರಗಳು ಬೇಕು ಕೇಳಿಕೊಳ್ಳುವನಾಗು ವಿಕ್ರಮ. ತಂದೆ ಪರಮಾತ್ಮ, ಲೋಲಿಕೆಯ ನನ್ನ ಮೇಲೆ ಮುದ್ದಿನ ಕದ್ದ ಕಳ್ಳನಿಂದ ಹಾಗೇ ಉಳಿದಿರೋದಲ್ಲ ತಂದೆ, ಅದನ್ನು ನೀವು ಹೋಗಿಲಾಡಿಸು ತಂದೆ, ಹೋಗಿಲಾಡಿಸು. ಚಿಂತಿಸಬೇಡ ವಿಕ್ರಮ. ನನ್ನಯ್ಯ ಸಟ್ಟಿ ಲೋಲಿಕೆ ಇಲ್ಲಿಗೆ ಬರುವರು. ಮುತ್ತಿನ ಹಾರವು ನನ್ನ ಬಳಿಯೇ ಇರುವುದು ವಿಕ್ರಮ. ಯಾರು ನನ್ನನ್ನು ನಿಂದಿಸುವರು? ಮಧುಪಾನ, ಪರಸ್ತ್ರೀ ವ್ಯಾಮೋಹ, ಜೂಜು, ಕಳ್ಳತನ ಕೃತ್ಯವನ್ನು ಮಾಡುವವರು ನಮ್ಮ ಅಗ್ರಜನತೆ ಯಮನಂತೆ ಕಾಡುವೆನು. ಅಲ್ಲದೆ ನನ್ನನ್ನು ಯಾರು ಭಯಭಕ್ತಿಯಿಂದ ಪೂಜಿಸುವರು, ಯಾರು ನನ್ನ ಕಥೆಯನ್ನು ಭಕ್ತಿಯಿಂದ ರಚಿಸಿ ಕೊಂಡಾಡುವರೋ, ಯಾರು ನನ್ನ ಸೇವೆಯನ್ನು ಮಾಡುವರು, ಯಾರು ನನ್ನ ಕಥೆಯ ಓದುವ ಸ್ಥಳದಲ್ಲಿ ಕುಳಿತು ಕೇಳುವರೋ ಅಂಥವರನ್ನು ಅಷ್ಟಮ ರಾಶಿಯಲ್ಲಿ ಇದ್ದರೂ ಬಿಡುಗಡೆಯಾಗಿ ನಾನು ಕಾಪಾಡುತ್ತೇನೆ. ಇದು ಸತ್ಯ ವಿಕ್ರಮ. ವಿಕ್ರಮ, ಅದು ಕೈಲಾಸಪತಿಯಿಂದ ನಿನ್ನ ಕರಚರಗಳನ್ನು ತರಿಸುತ್ತಿದ್ದೇನೆ, ತೆಗೆದುಕೋ ವಿಕ್ರಮ. ಕೈಲಾಸಗಿರಿವಾಸನ ದಯದಿಂದ ಕರಗಳು ಬರಲಿ ವಿಕ್ರಮ ನಿನಗೆ. ವಿಕ್ರಮ, ಪದ್ಮನಾಭ ದಯದಿಂದ ನಿನ್ನ ಪಾದಗಳು ಬರಲಿ ವಿಕ್ರಮ ನಿನಗೆ. ತಂದೆ, ನನ್ನ ಜನಕನ ಅನುದಾನದಿಂದ ಶಾಂತಿ ಕಾಂತಿ ಹುಟ್ಟಾಗಲಿ ವಿಕ್ರಮ ನಿನಗೆ. ನನ್ನ ಅನುಗ್ರಹದಿಂದ ವಿಕ್ರಮ ಪರಮಾತ್ಮ, ನನ್ನ ಅನುಗ್ರಹದಿಂದ ಸತ್ಯವೇ ಶಿರವಾಗಿರಲಿ ವಿಕ್ರಮ ನಿನಗೆ. ವಿಕ್ರಮ ವಿಕ್ರಮ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ. ವಿಕ್ರಮ, ನಿನಗೆ ಕೊಟ್ಟಂತ ಕಷ್ಟವು ಎಲ್ಲೆಷ್ಟು ಮಾತ್ರ ಎಂದು ತಿಳಿ ವಿಕ್ರಮ. ಹಿಂದೆ ದೇವಾನು ದೇವತೆ ಮಾನವರಿಗೆ ಬಿಟ್ಟಂತ ಕೊಟ್ಟಂತ ಕಷ್ಟವನ್ನು ಹೇಳುತ್ತೇನೆ, ಲಾಲಿಸು ವಿಕ್ರಮ. ಹಿಂದೆ ಶ್ರೀರಾಮ ರಾಸಿಗೆ ಸೇರಿ 14 ವರ್ಷ ವನವಾಸವನ್ನು ಮಾಡಿಸಿದ ವಿಕ್ರಮ. ರಾವಣನ ರಾಸಿಗೆ ಸೇರಿ ಲಂಕಾಪಟ್ಟಣವು ನಾಶವಾಗುವಂತೆ ಮಾಡಿದ ವಿಕ್ರಮ. ಪಾಂಡವರ ರಾಸಿಗೆ ಸೇರಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವನವಾಸವನ್ನು ಮಾಡಿಸಿದ ವಿಕ್ರಮ. ಅಲ್ಲದೆ ಕೌರವನ ರಾಸಿಗೆ ಸೇರಿ 101 ಮಂದಿ ಸಹೋದರನ್ನು ಯಮಪುರಿಗೆ ಕಳಿಸಿದೆ ವಿಕ್ರಮ. ಇಂದ್ರನ ರಾಸಿಗೆ ಸೇರಿ ಮೈಯೆಲ್ಲ ಹಾನಿ ಬರುವಂತೆ ಮಾಡಿದೆ ವಿಕ್ರಮ. ನಾರದನ ರಾಸಿಗೆ ಸೇರಿ 60 ಮಂದಿ ಪುತ್ರಿಯನ್ನು ಕರುಣಿಸಿದೆ ವಿಕ್ರಮ. ವಿಕ್ರಮ, ನನ್ನ ಜನಕನ ರಾಸಿಗೆ ಸೇರಿ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲವನ್ನು ಮಾಡಿಸಿದೆ ವಿಕ್ರಮ. ನನ್ನ ಮಾತೆಯೇ ಛಾಯಾದೇವಿಯ ರಾಸಿಗೆ ಸೇರಿ ಛಾಯ ಬರುವಂತೆ ಮಾಡಿದೆ ವಿಕ್ರಮ. ಸತ್ಯ ಹರಿಶ್ಚಂದ್ರನ ರಾಸಿಗೆ ಸೇರಿ ಹೆಂಡತಿ ಮಕ್ಕಳನ್ನು ಮಾರಿಸಿ ಕೊನೆಗೆ ಮುಕ್ತಿ ಮಾರ್ಗವನ್ನು ಕರುಣಿಸಿದ ವಿಕ್ರಮ. ಅಲ್ಲದೆ ಸತ್ಯವ್ರತನ ರಾಸಿಗೆ ಸೇರಿ ಆತನ ಸುತನ ಕರಗಳನ್ನು, ಆತನ ನೇತ್ರಗಳನ್ನು, ಆತೆಯ ನಾಲಿಗೆಯನ್ನು ಕತ್ತರಿಸಿ ಕೊನೆಗೆ ಮುಕ್ತಿ ಮಾರ್ಗವನ್ನು ಕರುಣಿಸಿದ ವಿಕ್ರಮ. ವಿಕ್ರಮ, ನಾನು ತ್ರಿಮೂರ್ತಿಗಳಿಗೂ ಬಿಟ್ಟವನಲ್ಲ ವಿಕ್ರಮ. ವಿಕ್ರಮ, ಅಯ್ಯ ನಂದಯ್ಯ ಲೋಲಿಕೆ, ತೆಗೆದುಕೋ
ಈ ಮುತ್ತಿನ ಹಾರವನ್ನು ಲೋಲಿಕೆಗೆ ಪದ್ಮಾವತಿಗೆ ಸಮರ್ಪಿಸಿ ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಕೊಡ್ರಿಲ್ಲಾರ ತೆಗೆದಿಕೋ ವಿಕ್ರಮ. ಈ ಮುತ್ತಿನ ಹಾರವನ್ನು ಲೋಲಿಕೆಗೆ ಪದ್ಮಾವತಿಗೆ ಸಮರ್ಪಿಸಿ ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ರುಕ್ಮಿಣಿ ಸತ್ಯ ಶ್ರೀಕೃಷ್ಣ ಪರಮಾತ್ಮನು ರುಕ್ಮಿಣಿ ಸತ್ಯಭಾಮಿಯರನ್ನು ವಿವಾಹ ಮಾಡಿಕೊಂಡಂತೆ ಇವರಿಬ್ಬರನ್ನು ವಿವಾಹ ಮಾಡಿಕೊಂಡು ಉಜ್ಜಯಿನಿ ನಗರಕ್ಕೆ ಹೋಗು. ಸದಾ ಕಾಲವು ಘಂಟಾನಾದ ಗುಡಿಗೋಪುರಗಳನ್ನು ನಿರ್ಮಿಸು, ನವಗ್ರಹ ಭೂತ ನವಗ್ರಹಗಳನ್ನು ಆಚರಿಸು, ಸತ್ಯದಿಂದ ರಾಜ್ಯಭಾರವನ್ನು ಮಾಡು. ನಿನಗೆ 68,000 ವರ್ಷ ಆಯುಷನ್ನು ಕೊಟ್ಟಿರುವೆನು ವಿಕ್ರಮ. ಮೊದಲಿಗಿಂತ ಅತಿಶ್ರೇಯವಾದ ರೂಪನ್ನು ಕರುಣಿಸಿರುವೆನು ವಿಕ್ರಮ. ವಿಕ್ರಮ. ನಿಮಗೆಲ್ಲರಿಗೂ ಮಂಗಳವಾಗಲಿ. ನನ್ನ ನಿಜಸ್ಥಾನವಾದ ತಾರಾಮಂಡಲಕ್ಕೆ ಹೋಗಿ ಬರುವೆನು. ನಿಮಗೆಲ್ಲರಿಗೂ ಮಂಗಳವಾಗಲಿ ವಿಕ್ರಮ. ಮಂಗಳಂ ಮಂಗಳಂ ವಿಕ್ರಮ ನಿನಗೆ. ಮಂಗಳಂ ಮಂಗಳಂ ವಿಕ್ರಮ ನಿನಗೆ. ಸತ್ಯವೇ ಸ್ಥಿರವಾಗಿರಲಿ ವಿಕ್ರಮ ನಿನಗೆ. ತ್ರಿಮೂರ್ತಿಗಳು ದರ್ಶನ ವಿಕ್ರಮ ನಿನಗೆ. ವಿಕ್ರಮ ತ್ರಿಮೂರ್ತಿಗಳು ದರ್ಶನ ವಿಕ್ರಮ ನಿನಗೆ. ಸತ್ಯವೇ ಸ್ಥಿರವಾಗಿರಲಿ ವಿಕ್ರಮ ನಿನಗೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೇಶ್ವರಾಯ ರಾಹು ಕೇತುವೇ ನಮಃ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಕಾಕವಾಹನ ಶನಿದೇವ, ಕಾಕವಾಹನ
ರಕ್ಷಕನೇ ಮಹಾದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹಾದೇವಾ ತಂದೆಯು ನೀನೇ ಶನಿದೇವಾ ತಂದೆಯು ನೀನೇ ಶನಿದೇವಾ ತಾಯಿಯು ನೀನೇ ಮಹಾದೇವಾ ತಾಯಿಯು ನೀನೇ ಮಹಾದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹಾದೇವಾ ಆಪತ್ಪಾಂಡವ ಶನಿದೇವಾ ಆಪತ್ಪಾಂಡವ ಶನಿದೇವಾ ಅನಾಥ ರಕ್ಷಕ ಮಹಾದೇವಾ ಅನಾಥ ರಕ್ಷಕ ಮಹಾದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹಾದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹಾದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹಾದೇವಾ ಜಯ ಶುಭ ಮಂಗಳ ಮಹಾದೇವಾ ಜಯ ಶುಭ ಮಂಗಳ ಮಹಾದೇವಾ ಸರ್ವೇ ಜನೋ ಸುಖಿನೋ ಭವಂತು ಸರ್ವೇ ಜನೋ ಸುಖಿನೋ ಭವಂತು ಸರ್ವೇ ಜನೋ ಸುಖಿನೋ ಭವಂತು ಓಂ ಶಾಂತಿ 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 ಶನೇಶ್ವರ ಮಹಾರಾಜ್ ಕಿ ರಾಗಗಳ ತೋಡೆ ಕಿ ನವಗ್ರಹಗಳ ಪಾದ ಕಿ ಮನೆ ಮಹದೇಶ್ವರ ಕಿ ರೇಣುಕ ಯಲ್ಲಮ್ಮ ಕಿ ದಂಡಿ ಮಾರಮ್ಮ ಕಿ